ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್. ಏನಂದರೆ ಇವಾಗ ಮಧ್ಯಾಹ್ನದ ಶುಕ್ರವಾರ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಬೇಕಿತ್ತಲ್ವ, ಊರಿಗೆ ಹೋಗ್ತಿದ್ನಲ್ವ ಅಪ್ಲೋಡ್ ಮಾಡೋಕ್ಕೆ. ಸೊ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ. ಸೊ ಅಲ್ಲಿ ವೀಡಿಯೋಸ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ. ಸೊ ಹಂಗಾಗಿ ಈಗ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಏನಂದರೆ ನೆನ್ನೆ ಸ್ವಲ್ಪ ಬಟ್ಟೆ ಎಲ್ಲ ತಂದಿಲ್ಲ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ. ಬನ್ನಿ, ಇವಾಗ ಸಾಂಬಾರು ಕೂಡ ಮಾಡಬೇಕು, ಹೀರೆಕಾಯಿ ಸಾಂಬಾರು, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೈಸ್, ಐಬ್ರೋ ಮಾಡಿಸಿದ್ಮೇಲೆ ನನ್ನ ಮುಖಕ್ಕೆ ಏನೋ ಒಂಥರ ಕಳೆ ಬರ್ತಿದೆಯಲ್ವ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ಟೆ ತಗೊಳ್ಳೋಕ್ಕೆ ಅಂತ ಹೋದೆ ಗೈಸ್. ನೋಡಿ ಎಲ್ಲ ಬಟ್ಟೆನೂ ಕಿತ್ತಾಕ್ಬಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಜೋಡಿಸ್ಬೇಕು. ಫಸ್ಟು ಏನಂದರೆ ಸಾಂಬಾರು ಮಾಡಿಟ್ಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಸಾಂಬಾರು ಮಾಡಿಟ್ಬಿಟ್ಟು ಬಟ್ಟೆ ಎಲ್ಲ ಜೋಡಿಸ್ತೀನಿ. ಮಧ್ಯಾಹ್ನ ಅಡುಗೆ ಟೈಮ್ ಆಗೇ ಹೋಯಿತು, ಅಡುಗೆ ಮಾಡೋ ಟೈಮು. ಇನ್ನು ವೀಡಿಯೋಸ್ ಮಾಡೋದಂತೆ, ಅಪ್ಲೋಡ್ ಮಾಡೋದಂತೆ, ಹಾಗೆ ವಾಯ್ಸ್ ಓವರ್ ಕೊಡೋದು ಅದೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಇವಾಗ ಫಟಾಫಟ ಅಂತ ಒಂದು ಕಡೆ ಅನ್ನಕ್ಕಿಟ್ಟು ಒಂದು ಕಡೆ ಸಾಂಬಾರು ಕೂಡ ಮಾಡಬೇಕು. ಹಾಗೆ ನಿಮ್ಮ ಜೊತೆ ನೆನ್ನೆ ಬಟ್ಟೆ ತೊಗೊಂಡಿದ್ನಲ್ಲ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗೈಸ್. ಬನ್ನಿ. ಹಾಗೆ ಇದೊಂದು ಟಾಪ್ನ ತೊಗೊಂಡು ತುಂಬ ದಿನ ಆಗಿತ್ತು. ಬಟ್ ಈ ಕಲರ್ ಇರಲಿಲ್ಲ, ಹಂಗಾಗಿ ಒಂದು ಟಾಪ್ ತೊಗೊಂಡೆ. ಅದಾದಮೇಲೆ ಇದು ಪರ್ಪಲ್ ಕಲರ್ದು, ಇದು ಫುಲ್ ಕುರ್ತಾ ಸೆಟ್ಟು, ಇದೊಂದು ಸೆಟ್ ತೊಗೊಂಡೆ. ಥರ ಸಾಫ್ಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ತೊಗೊಂಡೆ. ಹಾಸನದ ತೊಗೊಂಬರ್ಬೇಕು. ಬಟ್ ಇಲ್ಲ ನನ್ನ ಸೈಜೆಲ್ಲ ಸಿಗೋದೇ ಇಲ್ಲ ಅರ್ಕಲ್ಗೂಡಲ್ಲಿ. ಸೊ ಹಂಗಾಗಿ ಹಾಸನ ಕಡೆ ಹೋದಾಗಲೇ ತೊಗೋಬೇಕು. ಟ್ರೆಂಡ್ಸಲ್ಲಿ ಮಾತ್ರ ಟಾಪ್ಗಳೆಲ್ಲ ಸಿಗ್ತವೆ, ಇನ್ನು ಫುಲ್ ಸೆಟ್ ಎಲ್ಲ ಸಿಗಲ್ಲ ನನ್ನ ಸೈಜು. ಸೊ ಇದು ವೇಲ್, ಅದು ಡ್ರೆಸ್ಗೆ ವೇಲ್ ಮಾತ್ರ ಚೆನ್ನಾಗಿ ಬಂದಿದೆ ಗೈಸ್. ನೋಡಿ, ಹಾಗೆ ಇದೊಂದು ಟಾಪ್ ಕೂಡ. ಸ್ವಲ್ಪ ಹಿಡ್ಕೋಬೇಕು ಇದನ್ನು, ತುಂಬ ದೊಡ್ಡದಾಯ್ತದು, ಇಷ್ಟು ದೊಡ್ಡದಿದೆ. ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು. ಮಧ್ಯಾಹ್ನ ಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಡ್ರೆಸ್ಸಸ್ ಇದ್ದಾವೆ, ಅದನ್ನೆಲ್ಲ ಸ್ಟಿಚ್ ಮಾಡ್ಕೋಬೇಕು. ಬನ್ನಿ ಇವಾಗ ಅಡುಗೆಗೆ ರೆಡಿ ಮಾಡೋಣ. ಬನ್ನಿ ಇವಾಗ ಹೀರೆಕಾಯಿ ಮಸ್ಕ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ತುಂಬಾ ಬೇಗ ಆಗ್ಬಿಡುತ್ತೆ ಗೈಸ್. ಏನಂದರೆ ಕಾಯಿ ಏನು ಬೇಕಾಗಿಲ್ಲ. ಈರುಳ್ಳಿ, ಟೊಮ್ಯಾಟೊ, ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಗೆ ಸ್ವಲ್ಪ ತೆಗೆದುಬೇಡ. ಜಾಸ್ತಿ ಹಾಕ್ಬಿಟ್ರೆ ಸ್ವೀಟ್ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀರು ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಉಪ್ಪಿನ ಜಾಡಿ ಮೇಂಟೈನ್ ಮಾಡೋದು ಇದೆಯಲ್ಲ ಗೈಸ್, ಅದು ತುಂಬ ರಿಸ್ಕಿನ ಕೆಲಸ. ಇವಾಗ ಸ್ಟವ್ ಮೇಲೆ ಒಂದು 3 ವಿಸಿಲ್ ಬರಲಿ.
ಹಾಗೆ ಇವಾಗ ಹೀರೆಕಾಯಿ ಮತ್ತು ಬೇಳೆ ಬೆಂದಿದೆ. ಇವಾಗ ಬಂದಿದೆಯಾ ನೋಡೋಣ ಬನ್ನಿ. ಈ ಕಡೆ ರೈಸ್ ಇಟ್ಟಿದ್ದೀನಿ, ಈ ಕಡೆ ಹೆಸರು ಕಾಳು ಮತ್ತು ಬೇರೆ ಚಟ್ನಿಗೆ ಇಟ್ಟಿದ್ದೀನಿ ಗೈಸ್, ಪಲ್ಯ ಮಾಡೋಣ ಅಂತ. ಅಂದರೆ ಇದರಲ್ಲಿ ಚೆನ್ನಾಗಿ ಬೆಂದಿದೆ. ಮಸೆಯೋಣ. ಮಸಿಯೋದಿದೆ ಅಲ್ಲಿ, ಅದು ತಗೋಬೇಕು. ಇವಾಗ ಸ್ವಲ್ಪ ಹುಳಿ ಪೌಡ್ರ್ ಹಾಕತ್ತಿದ್ದೀನಿ, ಅಂದರೆ ಖಾರ ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಹುಳಿ ಪೌಡ್ರ್ ಹಾಕತ್ತಾ ಇದ್ದೀನಿ. ನೀರು ಹಾಕೊಂಡು ಕುದಿಯೋಣ ಗೈಸ್. ಒಗ್ಗರಣೆ ಹಾಕ್ತೀನಿ. ಇನ್ನು ಈ ಕಡೆಗೆ ಒಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಕಿಲೋಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಕರ್ಬೇವು, ಸ್ವಲ್ಪ ಎಣ್ಣೆ ಇದಾದ್ಮೇಲೆ ಫ್ರೈ ಆದಮೇಲೆ ಈಗ ಹಾಕೋಣ. ನೋಡಿ ಇವಾಗ ಕುದ್ದಿದ್ದಾಗಿದೆ. ಸಾಂಬಾರು ಕೈಗೆ ಹಾಕ್ಬಿಟ್ಟು ನೋಡ್ತೀನಿ. ಸೂಪರ್ ಆಗಿದೆ ಗೈಸ್. ಈಗ ಒಂದು 5 ನಿಮಿಷ ಕುದ್ರೆ ಬೇಳೆ ಆಯಿತು. ಆವಾಗಲೇ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಕಾಳು ಮತ್ತು ಬಿನಿಸಟ್ಟು ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲ ಕಣ. ಏನಂದರೆ ಊರಿಗೆ ಹೋದರೆ ಸುಮ್ಮನೆ ವೇಸ್ಟ್ ಆಗ್ಬಿಡ್ತೇವೆ ಗೈಸ್ ತರಕಾರಿ. ಸುಮ್ಮನೆ ಮತ್ತು ಈ ಊರಿಗೆ ಹೋಗಬೇಕು, ಮತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು, ನಮ್ಮ ಮನೆಯವ್ರ ಊರಿಗೆ ಹೋಗ್ಬೇಕು, ಈಗ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು. ಹಾಗಾಗಿ ಎಲ್ಲ ತರಕಾರಿ ಖಾಲಿ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತೀನಿ. ಮಸ್ಕಾಯಿ ಹೀರೆಕಾಯಿ ಮಸ್ಕಾಯಿಗೆ ಪಲ್ಯ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪಲ್ಯ ಮಾಡ್ಕೊತಾ ಇದ್ದೀನಿ. ರೈಸ್ ಕೂಡ ಆಯಿತು, ಈ ಕಡೆ ಪಲ್ಯ ಕೂಡ ರೆಡಿ ಆಗ್ತದೆ. ಸೊ ಪಲ್ಯ ಮಾಡಿದಾದ್ಮೇಲೆ
ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದೆ. ಸಾಂಬಾರಿಗೆ ಅವಾಗ ಹಾಕೋದೇ ಮರ್ತೋಗ್ಬಿಟ್ಟೆ. ರೀ ಸ್ವಲ್ಪ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ, ಸ್ವಲ್ಪ ಮ್ಯೂಟ್ ಮಾಡಿ. ಮಸ್ಕಾಯಿ ಸಾಂಬಾರು, ಪಲ್ಯ, ಮುದ್ದೆ, ಉಪ್ಪಿನಕಾಯಿ. ಬನ್ನಿ ಗೈಸ್ ಊಟ ಮಾಡೋಣ. ಊಟ ಎಲ್ಲ ಮುಗೀತು ಗೈಸ್. ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅದೇ ಒಂದು ಮಾಪ್ ಬುಕ್ ಮಾಡಿದೆ ಅಂತ ಹೇಳಿದ್ನಲ್ಲ, ಬಿಗ್ ಬಿಲಿಯನ್ಸ್ ಡೇಸ್ ಇತ್ತಲ್ಲ. ಸೊ ಇವಾಗ ಒಂದು ಮಾಪು ಮತ್ತು ಬಕೆಟು ಬುಕ್ ಮಾಡಿದ್ದೆ. ಬನ್ನಿ ನೋಡೋಣ. ಓಪನ್ ಮಾಡ್ತಿದ್ದೀನಿ, ಕಾಣಿಸ್ತಿದ್ಯಾ? ಕ್ಯಾಮ್ರಾ ಸೈಡ್ ಇಡ್ತೀನಿ ತಡ್ರಿ. ಇವಾಗ ಓಪನ್ ಮಾಡಿ ನೋಡೋಣ. ಚೆನ್ನಾಗಿ ಬಂದಿರೋ ಗೊತ್ತಿಲ್ಲ. ಚೆನ್ನಾಗಿ ಬರಲಿಲ್ಲ ಅಂತೂ ವಾಪಸ್ ಕಳಿಸ್ಬೇಕಲ್ಲ. ತುಂಬ ಚಿಕ್ಕ ಬಂದೈತೆ. ಉಲ್ಟಾ ಓಪನ್ ಮಾಡಿಬಿಟ್ಟೆ ನಾನು. ಸ್ಟೀಲ್ದು ಅಂತ ಓಪನ್ ಮಾಡಿ ಇಲ್ಲಿಗೆ ಹಾಕೋದೇನೋ. ನನ್ನ ಮಗಳು ಬಂದಮೇಲೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಗೈಸ್ ಇದನ್ನು. ಮೇ ಬಿ ಇದು ಅನ್ಕೋತೀನಿ. ಎರಡು ಮಾಪ್ ಕೊಟ್ಟಿದ್ದಾರೆ. $700 ಕೊಟ್ಟು ತರಿಸಿದ್ದೀನಿ ಗೈಸ್. ಏನು ಗೊತ್ತಾ, $700 ಕೊಟ್ಟು ತರಿಸಿದ್ದೀನಿ. ಟೈಟ್ ಮಾಡೋದು ಇದು ಹಿಂಗೆ ಅನ್ಸುತ್ತೆ.
ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ನನಗೆ ಟೇಕ್ ಕೇರ್. ಲವ್ ಯು ಆಲ್.